ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹಳ್ಳಿ ಹುಡುಗ. ಇಲ್ಲಿ ಪೊಲೀಸ್ CRDR ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ನೋಡ್ಬೋದು ನೀವು ಎಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಅಂತ. 101,421 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಇಲ್ಲಿ ಇದನ್ನು ಪಾಸಾದವರಿಗೆ 37,500ರಿಂದ 76,100 ಮಟ ಪೇಮೆಂಟ್ ಇರುತ್ತದೆ. ಮತ್ತು ಮುಂದೆ ನೋಡೋದಾದರೆ, ಇದು ಮೊದಲು SSLC ಮೇಲೆ ಎಕ್ಸಾಮ್ ಇತ್ತು. ಈಗ PUC ಮೇಲೆ ಎಕ್ಸಾಮನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಏನೇನು ವಯೋಮಿತಿ ಸಡಿಲಿಕೆ ಐತಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ ಇರಬೇಕು, ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳಿಗೆ 35 ವರ್ಷ, ಮತ್ತು ಅರಣ್ಯ ಪ್ರದೇಶದಲ್ಲೇನಾದರೂ ಇದ್ದರೆ ನೀವು 38 ವರ್ಷ. ಇದು ಆನ್ಲೈನ್ ಅರ್ಜಿ 22ಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಆನ್ಲೈನ್ ಅರ್ಜಿ ಮುಕ್ತಾಯಗೊಳ್ಳುವುದು 22 7ನೇ ತಿಂಗಳು, ಅಂದರೆ ಮುಂದಿನ ತಿಂಗಳ ಅರ್ಜಿ ಕೊನೆಗೊಳ್ಳುತ್ತೆ. ಇದನ್ನು ಅಪ್ಲಿಕೇಶನ್ ಹಾಕುವುದಕ್ಕೆ ಫೀ ಸಾಮಾನ್ಯ ಅಭ್ಯರ್ಥಿಗಳಿಗೆ 700 ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳಿಗೆ 500 ರೂಪಾಯಿಯನ್ನು ಹಾಗೆ ಇದು 100 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. ಸಾಮಾನ್ಯ ಜ್ಞಾನ ಮತ್ತು ಭೂಗೋಳಶಾಸ್ತ್ರ, ಇತಿಹಾಸ, ಭಾರತ ಸಂವಿಧಾನ, ಹೀಗೆ ಎಲ್ಲ ಸಾಮಾನ್ಯ ಜ್ಞಾನ ಇದರ ಪರೀಕ್ಷೆ ಇರುತ್ತೆ. 100 ಅಂಕ, 100 ಪ್ರಶ್ನೆ, 90 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದು ಎಕ್ಸಾಮ್ ಯಾವಾಗಿರುತ್ತೆ ಅಂತಲೂ ಅಡ್ವಾನ್ಸ್ ಹೇಳಿಬಿಟ್ಟಿದ್ದಾರೆ. 9ನೇ ತಿಂಗಳು 6ನೇ ತಾರೀಕು 2026ರಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ. ಇದಕ್ಕೆ ಪರೀಕ್ಷೆಯ ನಂತರ ಫಿಸಿಕಲ್, ಅಂದರೆ ದೇಹ ದೃಢತೆ ಪರೀಕ್ಷೆ ಏನೇನಿರುತ್ತೆ ಅಂತಂದು 168 ಸೆಂಟಿಮೀಟ್ರು ಎತ್ತರ ಇರಬೇಕು, 86 ಸೆಂಟಿಮೀಟ್ರ್ ಚೆಸ್ಟ್ ಇರಬೇಕು. ಅದನ್ನು ಉಬ್ಬಿಸಿದಾಗ 5 ಸೆಂಟಿಮೀಟ್ರ್ ಜಾಸ್ತಿ ಆಗ್ತಾ ಇರಬೇಕು. ಇದು ಪುರುಷರಿಗೆ. ಮತ್ತು ಇದೇ 100 ಮೀಟ್ರ್ ರನ್ನಿಂಗ್ ಇರುತ್ತೆ, 1600 ಮೀಟ್ರ್ ರನ್ನಿಂಗ್ ಇರುತ್ತೆ. 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕು. ಮತ್ತು ಉದ್ದ ಜಿಗಿತಾ ಇರುತ್ತೆ 3.80 ಮೀಟ್ರ್. ಕಡಿಮೆ ಇಲ್ದಂಗೆ ಜಾಸ್ತಿ ಜಿಗಿಬೇಕು. ಇಲ್ಲ ಅಂದರೆ ನಮಗೆ ಉದ್ದ ಜಿಗ್ತಾ ಆಗಲ್ಲ ಅಂದರೆ ಎತ್ತರ ಜಿಗ್ತಾ 1.20 ಮೀಟ್ರಿಗಿಂತ ಜಾಸ್ತಿ ಜಿಗಬೇಕು, ಕಡಿಮೆ ಇಲ್ಲದಂತೆ. 3 ಅವಕಾಶ ಇರುತ್ತೆ. 3 ಅವಕಾಶದಾಗ ನೀವು ಒಂದು ಅವಕಾಶದಾಗ ನೀವು ಪಾಸ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಅವಕಾಶ ಇಲ್ಲ 3 ಅವಕಾಶಗಳನ್ನು ನೀವು ಪಾಸ್ ಮಾಡಬೇಕು. ಮತ್ತು ಇದಾದ ನಂತರ ಗುಂಡು ಎಸೆತ ಇರುತ್ತೆ. 7.5 kg 7.26 kg ಗುಂಡಿರುತ್ತೆ. ಇದನ್ನು 5.60 ಮೀಟ್ರಿಗಿಂತ ಕಡಿಮೆ ಇಲ್ದಂಗೆ ಜಾಸ್ತಿ ಒಗಿಬೇಕು. ಇದಕ್ಕೂ 3 ಅವಕಾಶಗಳು ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟ್ರ್ ರನ್ನಿಂಗ್ ಓಟ 7 ನಿಮಿಷಕ್ಕೆ ಮೀರದಂಗೆ ಓಡಬೇಕು. ಹಾಗೆ ಮುಂದೆ ವೈದ್ಯಕೀಯ ಪರೀಕ್ಷೆ ಹಾಗೂ ನಿಮ್ಮನ್ನ ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ. ನೋಡ್ಬೋದು ನೀವು. ಹೀಗೆ ಇಂಥ ನಿಮ್ಮ ಇದು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಹಾಯದಿಂದ ಮತ್ತೆ ನಾನು ಮುಂದೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಕೇಳ್ಕೊತೀನಿ.